Hello everyone, welcome to our PB Easy Lab. Today I am going to discuss with you past continuous tense. It shows an action as going on at a particular time in the past. ಈ ಕಾಲವು ಹಿಂದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೆಯುತ್ತಿರುವಂತಹ ಕ್ರಿಯೆಯನ್ನು ಸೂಚಿಸುತ್ತದೆ. ಇದರ ಒಂದು ಫಾರ್ಮುಲಾ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಅಬ್ಜೆಕ್ಟ್ ಅಂಥೇಳಿ. ಸೊ ಇಲ್ಲಿ ನಾವು ಎರಡು ರೀತಿಯ ಹೆಲ್ಪಿಂಗ್ ವರ್ಬ್ಗಳನ್ನು ನೋಡ್ತೇವೆ, ವಾಸ್ ಮತ್ತು ವರ್. ವಾಸನ್ನು ಯಾವಾಗ ಬಳಸ್ತೀವಿ ಅಂತಂದರೆ ಐ ಬಂದಾಗ ವಾಸ್, ಹಿ ಬಂದಾಗ ವಾಸ್, ಸಿ ಬಂದಾಗ ವಾಸ್, ಇಟ್ ಬಂದಾಗ ವಾಸ್. ಹಾಗೆ ಸಬ್ಜೆಕ್ಟಾಗಿ ಯಾವುದೇ ರೀತಿಯ ಸಿಂಗ್ಯುಲರ್ ಬಂದರೆ ಸೊ ನಾವು ವಾಸನ್ನು ಬಳಸ್ತೀವಿ ಅನ್ನುವಂಥದ್ದು. ಸೊ ವಾರನ್ನು ಯಾವಾಗ ಬಳಸ್ತೀವಿ ಅಂದರೆ ವಿ ಬಂದಾಗ, ಯು ಬಂದಾಗ, ದೇ ಬಂದಾಗ ಬಳಸ್ತೀವಿ. ಹಾಗೆಯೇ ಸಬ್ಜೆಕ್ಟಾಗಿ ಫ್ಲೂರಲ್ ಏನಾದರೂ ಬಂದರೆ ನಾವು ವರನ್ನು ಬಳಸ್ತೀವಿ ಅನ್ನುವಂಥದ್ದು. ಸೊ ಈಗ ನಾವು ಯಾವ ರೀತಿಯಾಗಿ ಒಂದು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಕ್ರಿಯೆಗಳು ನಡೆಯುತ್ತವೆ ಅನ್ನೋದರ ಕುರಿತು ನಾವು ತಿಳಿದುಕೊಳ್ಳೋಣ. ಸೊ ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷ್ದಿಂದ ಕನ್ನಡಕ್ಕೆ ಯಾವ ರೀತಿಯಾಗಿ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮೊದಲಿಗೆ ಒಂದು ಕನ್ನಡದ ವಾಕ್ಯವನ್ನು ನಾನೀಗ ತೆಗೆದುಕೊಳ್ತೇನೆ. ಅವನು ನಿನ್ನೆ ಇಂಗ್ಲೀಷ್ ಕಲಿಯುತ್ತಿದ್ದನು ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ, ನಿನ್ನೆ ದಿವಸ ಅಂತ ಹೇಳಿ ನಾನಿಲ್ಲಿ ಬರೆದುಕೊಂಡಿದ್ದೇನೆ. ಸೊ ಇದು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿರ್ತಕ್ಕಂಥ ಒಂದು ಅಫಾರ್ಮೇಟಿವ್ ಸೆಂಟೆನ್ಸು. ಸೊ ಈ ವಾಕ್ಯವನ್ನು ನಾವು ಯಾವ ರೀತಿಯಾಗಿ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಸೊ ಇದು ಅಫಾರ್ಮೇಟಿವ್ ಫಾರ್ಮುಲಾ ಇಲ್ಲಿದೆ, ಮೇಲಿದೆ. ಸೊ ಇದನ್ನೇ ನಾವು ಬಳಸ್ಕೊಂಡು ಮಾಡಬೇಕಾಗತ್ತೆ. ಸೊ ಯಾವಾಗಲೂ ಇದನ್ನು ನಾನು ಮಾರ್ಕ್ ಮಾಡ್ಕೊಳ್ತೀನಿ, ವಾಕ್ಯವನ್ನು ಡಿವೈಡ್ ಮಾಡ್ತೀನಿ. ಸೊ ಕನ್ನಡದಲ್ಲಿ ಯಾವಾಗಲೂ ಏನಾಗಿರುತ್ತೆ ಅಂತಂದರೆ ಕೊನೆಗೆ ಮೇನ್ ವರ್ಬ್ ಸಿಗುತ್ತೆ ವಾಕ್ಯದ ಕೊನೆಗೆ. ಸೊ ಆರಂಭದಲ್ಲಿ ಸಬ್ಜೆಕ್ಟನ್ನು ನೋಡ್ತೀವಿ, ಸೊ ಉಳಿದಿದ್ದೆಲ್ಲವನ್ನು ನಾವು ಅಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದೇ ಫಾರ್ಮುಲಾವನ್ನು ಬಳಸಿ ನಾವು ಮಾಡಬೇಕು. ಇದು ಅಫಾರ್ಮೇಟಿವ್ ಫಾರ್ಮುಲಾ, ಸಬ್ಜೆಕ್ಟ್ ವರ್ಬ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಅಬ್ಜೆಕ್ಟ್. ಸೊ ಇದನ್ನು ನಾವು ಫಾಲೋ ಮಾಡಿದರೆ ಸೊ ಅತ್ಯಂತ ನೀಟಾಗಿರ್ತಕ್ಕಂಥ ಒಂದು ಅಫಾರ್ಮೇಟಿವ್ ಸೆಂಟೆನ್ಸ್ ನಮಗೆ ಸಿಗುತ್ತೆ. ಸಬ್ಜೆಕ್ಟ್ ಬಂದ್ಬಿಟ್ಟು ಅವನು ಅನ್ಲಿಕ್ಕೆ ನಾವು ಹಿ ಅಂತೀವಿ. ಸೊ ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟು ಹಿ ಬಂದಾಗ ವಾಸ್, ಹಿ ವಾಸ್. ಮೇನ್ ವರ್ಬ್ ಬಂದ್ಬಿಟ್ಟು ಕಲಿ ಅನ್ಲಿಕ್ಕೆ ಲರ್ನ್ ಅಂತೀವಿ, ಲರ್ನ್. ING ಲರ್ನಿಂಗ್. ಅಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲೀಷ್, ನಿನ್ನೆ ಇಂಗ್ಲೀಷ್ ಅಂತಿದೆ. ಸೊ ಇಂಗ್ಲೀಷ್ ಯಸ್ಟರ್ಡೇ, ಇಂಗ್ಲೀಷ್ ಯಸ್ಟರ್ಡೇ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದಪ್ಪ ಅಂತಂದರೆ ಒಂದು ಅಫರ್ಮೇಟಿವ್ ಸೆಂಟೆನ್ಸನ್ನು ಮಾಡ್ಬೋದು. ಸೊ ಈ ರೀತಿಯಾಗಿ ಒಂದು ನೆಗೆಟಿವ್ ವಾಕ್ಯವನ್ನು ಬರೆದುಕೊಂಡಿದ್ದೀನಿ. ಸೊ ಇದನ್ನು ಕೂಡ ಯಥಾ ಪ್ರಕಾರವಾಗಿ ನಾನು ಗುರುತಿಸ್ಕೊಳ್ತೇನೆ. ಇದು ಮೇನ್ ವರ್ಬು, ಇದು ಸಬ್ಜೆಕ್ಟು, ಸೊ ಉಳಿದಿದ್ದೆಲ್ಲ ಅಬ್ಜೆಕ್ಟ್ ಅಂಥೇಳಿ. ಸೊ ಇದಕ್ಕೆ ಫಾರ್ಮುಲಾವನ್ನು ಬಳಸ್ತೀನಿ ನೋಡಿ. ಫಾರ್ಮುಲಾ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ನೆಗೆಟಿವ್ದು, ಈ ಅಫರ್ಮೇಟಿವ್ ಫಾರ್ಮುಲಾನೇ ಬೇರೆ, ಸೊ ನೆಗೆಟಿವ್ ಫಾರ್ಮುಲಾನೇ ಚೇಂಜಸ್ ಆಗಿರುತ್ತೆ. ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಅಬ್ಜೆಕ್ಟ್. ಸೊ ಈ ಒಂದು ಫಾರ್ಮುಲಾವನ್ನು ಫಾಲೋ ಮಾಡಿದರೆ ಸೊ ನೆಗೆಟಿವ್ ಸೆಂಟೆನ್ಸ್ ನಮಗೆ ಸಿಗುತ್ತೆ. ಸಬ್ಜೆಕ್ಟ್ ಬಂದ್ಬಿಟ್ಟು ಅವನು ಅನ್ಲಿಕ್ಕೆ ಹಿ. ಸೊ ಈ ಬಂದಾಗ ಹೆಲ್ಪಿಂಗ್ ವರ್ಬು ವಾಸ್ ಬಳಸ್ತೀವಿ, ನಾಟಕ್ಕೆ ನಾಟ್ ಹಚ್ತೀವಿ. ಸೊ ಮೇನ್ ವರ್ಬ್ ಬಂದ್ಬಿಟ್ಟು ಕಲಿ ಅನ್ಲಿಕ್ಕೆ ಲರ್ನ್, ING. ಅಬ್ಜೆಕ್ಟ್ ಬಂದ್ಬಿಟ್ಟು ನಿನ್ನೆ ಇಂಗ್ಲೀಷ್ ಇದೆ, ಸೊ ಇಂಗ್ಲೀಷ್ ಯಸ್ಟರ್ಡೇ. ಸೊ ಈ ರೀತಿಯಾಗಿ ನಾವು ಒಂದು ನೆಗೆಟಿವ್ ಸೆಂಟೆನ್ಸನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ಬೋದು ಅನ್ನುವಂಥದ್ದು. ಅವನು ನಿನ್ನೆ ಇಂಗ್ಲೀಷ್ ಕಲಿಯುತ್ತಿದ್ದಾನೆ ಅಂಥೇಳಿ ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ತೆಗೆದುಕೊಂಡಿದ್ದೇನೆ. ಸೊ ನೋಡಿ ಇದನ್ನು ಯಾವ ರೀತಿಯಾಗಿ ಟ್ರಾನ್ಸ್ಲೇಷನ್ ಮಾಡೋದಂದರೆ, ಸೊ ನಾನು ಯಥಾ ಪ್ರಕಾರವಾಗಿ ಇದನ್ನು ನಾನು ಮೇನ್ ವರ್ಬ್ ಅಂತ ಗುರುತಿಸ್ಕೊಳ್ತೀನಿ, ಅವನು ಅನ್ನುವಂಥದ್ದು ಸಬ್ಜೆಕ್ಟು, ಸೊ ಉಳಿದಿದ್ದೆಲ್ಲ ಅಬ್ಜೆಕ್ಟ್ ಅಂತ ಗುರುತಿಸ್ಕೊಂಡೆ. ಸೊ ಇದ್ರದ್ದು ಕೂಡ ಫಾರ್ಮುಲಾ ಚೇಂಜಸ್ ಆಗಿರುತ್ತೆ. ಸೊ ಅದನ್ನು ನಾವು ಫಾಲೋ ಮಾಡಬೇಕು. ಸೊ ಫಾರ್ಮುಲಾ ಯಾವಾಗಲೂ ಪ್ರಶ್ನೆ ಇದ್ದಾಗ ಹೆಲ್ಪಿಂಗ್ ವರ್ಬ್ ಮೊದಲಿಗೆ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಅಬ್ಜೆಕ್ಟ್. ಪ್ರಶ್ನಾರ್ಥಕ ವಾಕ್ಯವಾಗಿರೋದ್ರಿಂದ ಕೊನೆಗೆ ಕ್ವಶನ್ ಮಾರ್ಕ್ ಬರಲೇಬೇಕು. ನೋಡಿ ಹೆಲ್ಪಿಂಗ್ ವರ್ಬು ಇಲ್ಲಿ ಸಬ್ಜೆಕ್ಟ್ ಹಿ ಇದೆಯಲ್ಲ, ಸೊ ಹಿ ಇದ್ದಾಗ ವಾಸ್ ಬರುತ್ತೆ, ವಾಸ್. ಸಬ್ಜೆಕ್ಟ್ ಬಂದ್ಬಿಟ್ಟು ಅವನು ಹಿ. ಮೇನ್ ವರ್ಬ್ ಕಲಿ ಲರ್ನ್,
ಸೊ ಐ ಎನ್ ಜಿಗೆ ಐ ಎನ್ ಜಿ ಪ್ಲಸ್ ಅಬ್ಜೆಕ್ಟ್ ನೋಡ್ತೀವಿ, ನಿನ್ನೆ ಇಂಗ್ಲೀಷ್ ಅಂತ ಇದೆ, ಸೊ ಇದು ಇಂಗ್ಲೀಷ್ ಯಸ್ಟರ್ಡೇ ಅಂತ ಆಗುತ್ತೆ. ಇಂಗ್ಲೀಷ್ ಯಸ್ಟರ್ಡೇ ಕ್ವಶನ್ ಮಾರ್ಕ್ ಕೊನೆಯದಾಗಿ. ಸೊ ಈ ರೀತಿಯಾಗಿ ನಾವು ವಾಟ್ಸ್ ಲರ್ನಿಂಗ್ ಇಂಗ್ಲೀಷ್ ಯಸ್ಟರ್ಡೇ ಅಂಥೇಳಿ ಒಂದು ವಾಕ್ಯವನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿ ಮಾಡ್ಬೋದು. ಸೊ ಇದನ್ನು ನಾವು ನೆಗೆಟಿವ್ ಇಂಟ್ರಾಗೇಟಿವ್ ಆಗಿ ಯಾವ ರೀತಿಯಾಗಿ ಮಾಡೋದನ್ನು ನೋಡೋಣ. ಇರ್ತಕ್ಕಂಥ ಒಂದು ನೆಗೆಟಿವ್ ಇಂಟ್ರಾಗೇಟಿವ್ ಪ್ರಶ್ನೆಯನ್ನು ನಾವು ನೋಡ್ತೇವೆ. ಸೊ ಇದನ್ನು ಯಾವ ರೀತಿಯಾಗಿ ಮಾಡೋದಂದರೆ ಇದನ್ನು ಕೂಡ ಯಥಾ ಪ್ರಕಾರವಾಗಿ ನಾವು ಗುರುತಿಸ್ಕೊಳ್ತೇವೆ. ಇದು ಮೇನ್ ವರ್ಬ್ ಅಂತ ಹೇಳಿ. ಸೊ ಅವನು ಅನ್ನುವಂಥದ್ದು ಸಬ್ಜೆಕ್ಟು, ನಿನ್ನೆ ಇಂಗ್ಲೀಷ್ ಅನ್ನುವಂಥದ್ದು ಅಬ್ಜೆಕ್ಟು. ಸೊ ಇದರ ಫಾರ್ಮುಲಾನು ಕೂಡ ಚೇಂಜಸ್ ಆಗಿರುತ್ತೆ. ಪ್ರಶ್ನೆ ಆಗಿರೋದ್ರಿಂದ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಮೊದಲಿಗೆ ಬರುತ್ತೆ, ಅದಾದ ನಂತರ ನಾಟ್ ಫಸ್ಟ್ ಶಾರ್ಟ್ ಫಾರ್ಮಲ್ಲಿ ಬರುತ್ತೆ, ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಐ ಎನ್ ಜಿ ಪ್ಲಸ್ ಅಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಈ ರೀತಿಯಾಗಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದುಬಿಟ್ಟು ಹೇಳಿ ವಾಸ್ ಬರುತ್ತೆ, ಹೀ ಬಂದಾಗ ವಾಸ್, ನಾಟಕ ನಾಟ್. ಸೊ ನಾಟನ್ನು ಶಾರ್ಟ್ ಫಾರ್ಮಲ್ಲಿ ವಾಸಂಟ್ ಅಂತ ಹಚ್ತೀವಿ. ಸಬ್ಜೆಕ್ಟ್ ಬಂದುಬಿಟ್ಟು ಅವನು, ಸೊ ಇದು ಹೀ ಆಗುತ್ತೆ, ಹೀ. ಮೇನ್ ವರ್ಬ್ ಬಂದುಬಿಟ್ಟು ಕಲಿ ಇದೆ, ಸೊ ಲರ್ನ್. ಸೊ ಐ ಎನ್ ಜಿಗೆ ಐ ಎನ್ ಜಿ, ಲರ್ನಿಂಗ್ ಆಯಿತು. ಸೊ ಅಬ್ಜೆಕ್ಟ್ ಬಂದುಬಿಟ್ಟು ನಿನ್ನೆ ಇಂಗ್ಲೀಷ್ ಅಂತ ಇದೆ, ಸೊ ಇದು ಇಂಗ್ಲೀಷ್ ಯಸ್ಟರ್ಡೇ ಅಂತ ಆಗುತ್ತೆ. ಇಂಗ್ಲೀಷ್ ಯಸ್ಟರ್ಡೇ ಕ್ವಶನ್ ಮಾರ್ಕಕ್ಕೆ ಕ್ವಶನ್ ಮಾರ್ಕ್. ನೋಡಿ ಅತ್ಯಂತ ಸರಳವಾಗಿ ವಾಸಂಟ್ ಹಿ ಲರ್ನಿಂಗ್ ಇಂಗ್ಲೀಷ್ ಯಸ್ಟರ್ಡೇ ಅಂದರೆ ಅವನು ನಿನ್ನೆ ಇಂಗ್ಲೀಷ್ ಕಲಿತಿದ್ದಲಿವೆ ಅಂತ ಹೇಳಿ ಒಂದು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ರೆಡಿ. ನಾನು ಇಲ್ಲೊಂದು WH ಕ್ವಶನ್ ಇರತಕ್ಕಂತಹ ಒಂದು ವಾಕ್ಯವನ್ನು ತೆಗೆದುಕೊಂಡಿದ್ದೇನೆ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಕನ್ನಡದಿಂದ ಇಂಗ್ಲೀಷ್ಗೆ ಮಾಡೋದನ್ನು ನೋಡೋಣ. ಸೊ ಇಲ್ಲಿ ಕಲಿಯುತ್ತಿದ್ದಾನೆ ಅನ್ನುವಂಥದ್ದು ಒಂದು ಇದು ಇದೆಯಲ್ಲ, ಸೊ ಇದು ವರ್ಬ್ ಆಗಿರುತ್ತೆ. ಸೊ ಅವನು ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಎಲ್ಲಿ ಅಂತ ಇದೆಯಲ್ಲ, ಸೊ ಇದು ಏನಾಗುತ್ತಪ್ಪ ಅಂತಂದರೆ WH ವರ್ಡ್ ಆಗುತ್ತೆ. ಸೊ ಉಳಿದಿದ್ದೆಲ್ಲ ಏನಾಗುತ್ತಪ್ಪ ಅಂತಂದರೆ ಅಬ್ಜೆಕ್ಟ್ ಆಗುತ್ತೆ. ಸೊ ನಿನ್ನೆ ಅಂತಕ್ಕಂಥದ್ದು ಅಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಫಾರ್ಮುಲಾವನ್ನು ಹಚ್ತಾ ಹೋಗ್ತೀನಿ. ಸೊ ಇದಕ್ಕೂ ಕೂಡ ಯಾವಾಗಲೂ WH ಕ್ವಶನ್ ಇದ್ದಾಗ WH ವರ್ಡ್ ಏನಾಗುತ್ತೆ ಅಂದರೆ ಮೊದಲಿಗೆ ಬರುತ್ತೆ, ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಐ ಎನ್ ಜಿ ಪ್ಲಸ್ ಸಬ್ಜೆಕ್ಟ್, ಕೊನೆಗೆ ಪ್ರಶ್ನೆ ಇರೋದ್ರಿಂದ ಪ್ರಶ್ನಾರ್ಥಕ ಚಿಹ್ನೆ ಇರಬೇಕು. ಸೊ ಇದನ್ನು ನಾವು ಫಾಲೋ ಮಾಡಿದರೆ ಸೊ ನಮಗೆ WH ಕ್ವಶನ್ ಸಿಗುತ್ತೆ. ಸೊ WH ವರ್ಡ್ ನೋಡ್ತೀವಿ ಎಲ್ಲಿದೆ, ಸೊ ವೇರ್ ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟು ಸಬ್ಜೆಕ್ಟ್ ಏನಿದೆ ಅವನು ಇದೆಯಲ್ಲ, ಸೊ ಅವನು ಬಂದಾಗ ಹೆಲ್ಪಿಂಗ್ ವರ್ಬ್ ವಾಸ್ ಬರುತ್ತೆ, ವೇರ್ ವಾಸ್. ಸಬ್ಜೆಕ್ಟ್ ಬಂದ್ಬಿಟ್ಟು ಅವನು ಹಿ, ಮೇನ್ ವರ್ಬ್ ಬಂದ್ಬಿಟ್ಟು ಕಲಿ ಲರ್ನ್, ಐ ಎನ್ ಜಿಗೆ ಐ ಎನ್ ಜಿ ಲರ್ನಿಂಗ್. ಅಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲೀಷ್ ಯಸ್ಟರ್ಡೇ ಅಂತಿದೆ, ಸೊ ಇಂಗ್ಲೀಷ್ ನಿನ್ನೆ ಇಂಗ್ಲೀಷ್ ಅಂತಿದೆ, ಸೊ ಇಂಗ್ಲೀಷ್ ಯಸ್ಟರ್ಡೇ ಅಂತ ಮಾಡೋದು, ಇಂಗ್ಲೀಷ್ ಯಸ್ಟರ್ಡೇ. ಕ್ವಶನ್ ಮಾರ್ಕ್ ನೋಡಿ, ವೇರ್ ವಾಸ್ ಹಿ ಲರ್ನಿಂಗ್ ಇಂಗ್ಲೀಷ್ ಯಸ್ಟರ್ಡೇ ಅಂಥೇಳಿ ನಾವು WH ಕ್ವಶನನ್ನು ಮಾಡಿದ್ವಿ. ಸೊ ಇದನ್ನೇ ನಾವು ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಯಾವ ರೀತಿಯಾಗಿ ಇದನ್ನೇ ಪ್ರಶ್ನೆಯನ್ನು ಮಾಡ್ತೀವಿ ಅನ್ನೋದು. ಸೊ ಈ ರೀತಿಯಾಗಿ ಕನ್ನಡದ ಒಂದು ಸೆಂಟೆನ್ಸನ್ನು ನೋಡ್ತೀವಿ. ಸೊ ಇದನ್ನು ನಾವು ಯಥಾ ಪ್ರಕಾರವಾಗಿ ಗುರುತಿಸ್ಕೊಳ್ತೀವಿ. ಸೊ ಇದನ್ನು ನಾವು ಸಬ್ಜೆಕ್ಟ್ ಅಂತೀವಿ. ಸೊ ಇದು WH ವರ್ಡ್ ಆಗುತ್ತೆ, ಇಂಗ್ಲೀಷ್ ಅನ್ನೋದು ಅಬ್ಜೆಕ್ಟ್, ಇದು ಅಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ನೋಡಿ ಇದ್ರ ಫಾರ್ಮುಲಾ ಬಂದ್ಬಿಟ್ಟು ಸ್ವಲ್ಪ ಏನು ವ್ಯತ್ಯಾಸ ಅದಕ್ಕೆ ಇದಕ್ಕೆ ಅಂತೇನಂತಂದರೆ, ಸೊ ಇಲ್ಲಿ ಫಾರ್ಮುಲಾ WH ವರ್ಡ್ ಆರಂಭದಲ್ಲಿ ಇರುತ್ತೆ, ಜೊತೆಗೆ ಏನು ಬರುತ್ತಪ್ಪ ಅಂತಂದರೆ ಸೊ ಹೆಲ್ಪಿಂಗ್ ವರ್ಬ್. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ಗೆ ಏನು ಬರುತ್ತೆ ಅಂದರೆ ನಾಟ್ ಬರುತ್ತೆ ಅನ್ನುವಂಥದ್ದು. ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಐ ಎನ್ ಜಿ ಪ್ಲಸ್ ಅಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಈ ರೀತಿಯಾಗಿರೋ ಫಾರ್ಮುಲಾನ ಸ್ಟ್ರಕ್ಚರನ್ನು ಹೊಂದಿರುತ್ತೆ. ಸೊ ಇದನ್ನು ಫಾಲೋ ಮಾಡಬೇಕು ನಾವು. ಸೊ WH ವರ್ಡ್ ಬಂದ್ಬಿಟ್ಟು ಎಲ್ಲಿ ವೇರ್ ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟು ಸೊ ವಾಸ್, ವೇರ್ ವಾಸ್, ನಾಟಿಕ, ಸೊ ನಾಟ್
ದೇರ್ ವಾಸಂಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಅವನು, ಹಿ ಮೇನ್ ವರ್ಬ್ ಬಂದ್ಬಿಟ್ಟು ಕಲಿ, ಲರ್ನ್, ಸೊ ಐ ಎನ್ ಜಿಗೆ ಐ ಎನ್ ಜಿ ಲರ್ನಿಂಗ್ ಆಯಿತು. ಸೊ ಅಬ್ಜೆಕ್ಟ್ ಬಂದ್ಬಿಟ್ಟು ನಿನ್ನೆ ಇಂಗ್ಲೀಷ್ ಅಂತಿದೆ, ಸೊ ಇಂಗ್ಲೀಷ್ ಯಸ್ಟರ್ಡೇ, ಇಂಗ್ಲೀಷ್ ಯಸ್ಟರ್ಡೇ. ಕ್ವಶನ್ ಮಾರ್ಕಕ್ಕೆ ಕ್ವಶನ್ ಮಾರ್ಕ್ಸ್ ನೋಡಿ. ವೇರ್ ವಾಸಂಟ್ ಹಿ ಲರ್ನಿಂಗ್ ಇಂಗ್ಲೀಷ್ ಯಸ್ಟರ್ಡೇ, ಸೊ ಅವನು ನಿನ್ನೆ ಎಲ್ಲಿ ಇಂಗ್ಲೀಷ್ ಕಲಿತಿದ್ದಿಲ್ಲ. ಸೊ ಈ ರೀತಿಯಾಗಿ ನಾವು ಅದನ್ನು ನೆಗೆಟಿವ್ ಇಂಟರ್ಗೇಟಿವ್ನಲ್ಲಿ ಕೂಡ ಡಬ್ಲ್ಯೂ ವಾಕ್ಯವನ್ನು ಮಾಡಬಹುದು ಅನ್ನುವಂಥದ್ದು. ಸೊ ನಾನು ಇಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಫ್ರೇಮ್ ಕ್ವಶನನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ಮೊದಲಿಗೆ ಪಾಸಿಟಿವ್ ಫ್ರೇಮನ್ನು ನಾನು ನಿಮಗೆ ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳಿ ತಿಳಿಸ್ಕೊಡ್ತೇನೆ ನೋಡಿ. ಸೊ ಇಲ್ಲಿ ನೋಡಿ, ಹಿ ವಾಸ್ ಲರ್ನಿಂಗ್ ಇಂಗ್ಲೀಷ್ ಯಸ್ಟರ್ಡೇ ಅಂತಿದೆ. ಸೊ ಇಲ್ಲಿ ಯಸ್ಟರ್ಡೇಗೆ ಅಂಡರ್ಲೈನ್ ಮಾಡಲಾಗಿದೆ. ಸೊ ಇದನ್ನು ನಾವು ಪ್ರಶ್ನೆಯನ್ನಾಗಿ ಮಾಡಬೇಕು ಅನ್ನುವಂಥದ್ದು. ಸೊ ಯಾವ ರೀತಿಯಾಗಿ ಮಾಡೋಣ ಅಂತಂದರೆ, ಸೊ ನೋಡಿ, ಸೊ ಇದ್ರ ಸ್ಟ್ರಕ್ಚರ್ ಅದಕ್ಕೆ ತಕ್ಕನಾಗೆ ಇರುತ್ತೆ. ಅಬ್ಜೆಕ್ಟ್ ಮಾಡಿದ್ರೆ ಬೇರೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಸಬ್ಜೆಕ್ಟ್ ಮಾಡಿದ್ರೆ ಬೇರೆ ಸ್ಟ್ರಕ್ಚರ್ ಇರುತ್ತೆ, ಟೈಮ್ಗೆ ಪ್ಲೇಸ್ಗೆ ಮಾಡಿದ್ರೆ ಸೊ ಕೂಡ ಸ್ಟ್ರಕ್ಚರ್ ಇಲ್ಲಿ ಬೇರೆ ಬೇರೆಯಾಗಿ ಬರುತ್ತೆ. ಅದಕ್ಕೆ ತಕ್ಕನಾಗಿರ್ತಕ್ಕಂಥ ನಾವು ಸ್ಟ್ರಕ್ಚರನ್ನು ಇಲ್ಲಿ ಹಚ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ನೋಡಿ, ನಾವಿಲ್ಲಿ ಟೈಮಿಗೆ ಮಾಡಿದ್ದೀವಿ. ಸೊ ಯಾವ ರೀತಿಯಾಗಿ ಇದನ್ನು ಮಾಡಬೇಕಪ್ಪ ಅಂತಂದರೆ, ಇದು ಒಂದು ಸ್ಟ್ರಕ್ಚರ್ ಬಂದ್ಬಿಟ್ಟು WH ವರ್ಡ್ ಮೊದಲಿಗೆ ಬರುತ್ತೆ, ಪ್ಲಸ್ ಹೆಲ್ಪಿಂಗ್ ವರ್ಬ್, ಪ್ಲಸ್ ಸಬ್ಜೆಕ್ಟ್, ಪ್ಲಸ್ ಮೇನ್ ವರ್ಬ್, ಪ್ಲಸ್ ING, ಪ್ಲಸ್ ಅಬ್ಜೆಕ್ಟ್, ಪ್ಲಸ್ ಕ್ವಶನ್ ಮಾರ್ಕ್. ಸೊ ಇದನ್ನು ನಾವು ಫಾಲೋ ಮಾಡ್ಬೋದು ಇದಕ್ಕೆ. ಸೊ ನೋಡಿ, WH ವರ್ಡ್ ಬಂದ್ಬಿಟ್ಟು ಸೊ ಯಾವ ರೀತಿ ಯಸ್ಟರ್ಡೇ ನಿನ್ನೆ ನಾವು ಇಂಗ್ಲೀಷ್ ಕಲಿತಿದ್ದಲ್ಲ, ಸೊ ಇದನ್ನು ವೆನ್ ಅಂತ ಹೇಳಿ ನಾವು ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಸೊ ವೆನ್ ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟು ಸೊ ವಾಸ್ ಇದೆ, ವೆನ್ ವಾಸ್, ಸಬ್ಜೆಕ್ಟ್ ಬಂದ್ಬಿಟ್ಟು ಹಿ, ವೆನ್ ವಾಸ್ ಹಿ, ಮೇನ್ ವರ್ಬ್ ಬಂದ್ಬಿಟ್ಟು ಲರ್ನ್ INGಗೆ ING, ವೆನ್ ವಾಸ್ ಹಿ ಲರ್ನಿಂಗ್, ಅಬ್ಜೆಕ್ಟ್ ಇಂಗ್ಲೀಷ್ ಅಂತ ಇದೆ, ಇಂಗ್ಲೀಷ್. ನೋಡಿ, ಈ ರೀತಿಯಾಗಿ ನಾವು ಮಾಡ್ಬೋದು. ಕ್ವಶನ್ ಮಾರ್ಕ್, ವೆನ್ ವಾಸ್ ಹಿ ಲರ್ನಿಂಗ್ ಇಂಗ್ಲೀಷ್, ಅವನು ಯಾವಾಗ ಇಂಗ್ಲೀಷನ್ನು ಕಲಿತಿದ್ದನು ಅಂತಂದರೆ, ಸೊ ಆನ್ಸರ್ ಇಸ್ ಹಿ ವಾಸ್ ಲರ್ನಿಂಗ್ ಇಂಗ್ಲೀಷ್ ಯಸ್ಟರ್ಡೇ ಅನ್ನುವಂಥದ್ದು ಉತ್ತರ ನಮಗೆ ಸಿಗುತ್ತೆ. ಸೊ ಇದನ್ನು ನಾವು ಪಾಸಿಟಿವ್ ಫ್ರೇಮ್ ಅಂತ ಕರಿತೀವಿ. ಸೊ ಇದನ್ನು ನಾವು ನೆಗೆಟಿವ್ ಫ್ರೇಮ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನೋಡೋಣ. ನಾಟ್ ಲರ್ನಿಂಗ್ ಇಂಗ್ಲೀಷ್ ಯಸ್ಟರ್ಡೇ ಅಂತ ಹೇಳಿ ಒಂದು ನೆಗೆಟಿವ್ ಸೆಂಟೆನ್ಸ್ ತೆಗೆದುಕೊಂಡಿದ್ದೀನಿ. ಸೊ ಇದನ್ನು ನಾವು ಸೇಮ್ ಇಲ್ಲಿ ಅಂಡರ್ಲೈನ್ ಮಾಡ್ತೀನಿ. ಸೊ ಇದನ್ನು ಯಾವ ರೀತಿಯಾಗಿ ನಾವು ಇದನ್ನು ಮಾಡೋದು ಅನ್ನೋದನ್ನು ನೋಡೋಣ. ಸೊ ನೋಡಿ, ಇಲ್ಲಿ ಇದಕ್ಕೂ ಕೂಡ ಒಂದು ಸ್ಟ್ರಕ್ಚರ್ ಬೇರೆನೇ ಬರುತ್ತೆ. ಸೊ ಇಲ್ಲಿ ಯಾವಾಗಲೂ WH ವರ್ಡ್ ಆರಂಭದಲ್ಲಿ ಬರುತ್ತೆ. ಫ್ರೇಮ್ ಕ್ವಶನ್ನಲ್ಲಿ WH ವರ್ಡ್ ಪ್ಲಸ್ ಹೆಲ್ಪಿಂಗ್ ವರ್ಬ್, ಇಲ್ಲಿ ನಾಟ್ ಬರುತ್ತೆ, ಪ್ಲಸ್ ಸಬ್ಜೆಕ್ಟ್, ಪ್ಲಸ್ ಮೇನ್ ವರ್ಬ್, ಪ್ಲಸ್ ING, ಪ್ಲಸ್ ಸಬ್ಜೆಕ್ಟ್, ಪ್ಲಸ್ ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಇದನ್ನು ನಾವು ಫಾಲೋ ಮಾಡಬೇಕು. ಸೊ WH ವರ್ಡ್ ಬಂದ್ಬಿಟ್ಟು ಸೊ ಇಲ್ಲಿ ನಾವು ಮತ್ತೆ ಸೇಮ್ ಟೈಮ್ಗೆ ಇಂಡಿಕೇಟ್ ಮಾಡಿ ಇದು ಮಾಡಿದ್ದೀವಿ. ಸೊ ಫ್ರೇಮನ್ನು ಮಾಡಲಾಗಿದೆ. ಸೊ ಈಗ ನಾವು ಇದನ್ನೇ ನಾವೇನು ಮಾಡಬೇಕಪ್ಪ ಅಂತಂದರೆ, ಸೊ ಇದ್ರ ಮೇಲೆ ಕ್ವಶನ್ ಮಾಡಬೇಕು. WH ವೆನ್ ಅಂತ ಹೇಳಿ ತೆಗೆದುಕೊಳ್ಳೋಣ. ವೆನ್ ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟು ವಾಸ್, ನಾಟಕ್ಕೆ ಸೊ ನಾಟ್, ವೆನ್ ವಾಸ್ ನಾಟ್, ಸಬ್ಜೆಕ್ಟ್ ಬಂದ್ಬಿಟ್ಟು ಹಿ, ಮೇನ್ ವರ್ಬ್ ಬಂದ್ಬಿಟ್ಟು INGಗೆ ING ಲರ್ನಿಂಗ್, ಅಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲೀಷ್. ಕ್ವಶನ್ ಮಾರ್ಕ್ ನೋಡಿ, ವೆನ್ ವಾಸಂಟ್ ಹಿ ಲರ್ನಿಂಗ್ ಇಂಗ್ಲೀಷ್ ಅಂದರೆ ಅವನು ಯಾವಾಗ ಅವನು ಇಂಗ್ಲೀಷನ್ನು ಕಲಿತಿದ್ದಿಲ್ಲ ಅಂಥೇಳಿ ಸೊ ಆಗುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು ಅಂದರೆ ಪಾಸಿಟಿವ್ ಫ್ರೇಮ್ ಮತ್ತು ನೆಗೆಟಿವ್ ಫ್ರೇಮ್ ಕ್ವಶನ್ಗಳನ್ನು ನಾವು ಮಾಡಬಹುದು. ಎರಡು ಸೆಂಟೆನ್ಸ್ಗಳನ್ನು ಬರ್ಕೊಂಡಿದ್ದೀನಿ. ಸೊ ಯಾವ ರೀತಿಯಾಗಿ ಇವುಗಳ ಮೂಲಕ ನಾವು ಕ್ವಶನ್ ಟ್ಯಾಗನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ಹಿ ವಾಸ್ ನಾಟ್ ಲರ್ನಿಂಗ್ ಇಂಗ್ಲೀಷ್ ಅಂತೇಳಿ ಒಂದು ನೆಗೆಟಿವ್ ಸೆಂಟೆನ್ಸನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನಾವು ಪಾಸಿಟಿವ್ ಟ್ಯಾಗನ್ನು ಹಚ್ಚಬೇಕು, ಬರೆದಿದ್ದೀನಿ. ಪಾಸಿಟಿವ್ ಟ್ಯಾಗನ್ನು ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳಿ ಸೊ ಕಾಮ ಕೊಟ್ಕೋಬೇಕು. ಯಾವ ರೀತಿಯಾಗಿ ಇದರ ಒಂದು ಟ್ಯಾಗನ್ನು ಮಾಡಬೇಕಪ್ಪ ಅಂತಂದರೆ, ಸೊ ನೋಡಿ, ಇಲ್ಲಿ ಪಾಸಿಟಿವ್ ಟ್ಯಾಗ್ನ ಒಂದು ಸ್ಟ್ರಕ್ಚರ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಸೊ ಹೆಲ್ಪಿಂಗ್ ವರ್ಕ್ ಬರುತ್ತೆ, ಸಬ್ಜೆಕ್ಟ್ ಆರ್ ಪ್ರನೌನ್, ಸಬ್ಜೆಕ್ಟರ್ ಅನ್ಬೋದು, ಪ್ರನೌನರ್ ಅನ್ಬೋದು. ಸೊ ಸಬ್ಜೆಕ್ಟ್ ಜಾಗದಲ್ಲಿರ್ತಕ್ಕಂತಹ ಅದರ ಬದಲಾಗಿ ಅದನ್ನು ಪ್ರನೌನನ್ನಾಗಿ ಮಾಡಿ ಹಚ್ಚಬೇಕು ಅನ್ನುವಂಥದ್ದು. ಸೊ ನೋಡಿ, ಹಿ ವಾಸ್ ನಾಟ್ ಲರ್ನಿಂಗ್ ಇಂಗ್ಲೀಷ್, ಇಲ್ಲೇ ವಾಕ್ಯದಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಅಂತ ತೆಗೆದುಕೊಳ್ಬೇಕು. ವಾಸ್ ಇದೆ, ಸೊ ಕಾಮ ಕೊಟ್ಕೊಂಡು ವಾಸ್ ಬರ್ಕೋತೀವಿ. ಸೊ ಪ್ರನೌನ್ ಸಬ್ಜೆಕ್ಟ್ ಜಾಗದಲ್ಲಿ ಆಲ್ರೆಡಿ ಪ್ರನೌನ್ ಇದೆ. ಸೊ ಹೀಗಾಗಿ ನಾವು
ಕ್ರಿಯೆನೇ ಬಳಸ್ತೀವಿ. ವಾಸಿ ಕ್ವಶನ್ ಮಾರ್ಕ್ ನೋಡಿ ವಾಸಿ ಅಂತ ಹೇಳಿ ಅದನ್ನು ಪಾಸಿಟಿವ್ ಟ್ಯಾಗ್ ಆಗಿ ಮಾಡಿದ್ವಿ. ಸೊ ಇಲ್ಲಿ ನೆಕ್ಸ್ಟ್ ಒಂದು ನೆಗೆಟಿವ್ ಟ್ಯಾಗ್ ಅಂತ ನೆಗೆಟಿವ್ ಇದು ನೋಡಿ, ಹಿ ವಾಸ್ ಲರ್ನಿಂಗ್ ಇಂಗ್ಲೀಷ್ ಅಂತ ಹೇಳಿ ಒಂದು ಪಾಸಿಟಿವ್ ಸೆಂಟೆನ್ಸ್ ಅಂತ ತೆಗೆದುಕೊಂಡಿದ್ದೀನಿ. ಸೊ ಈ ಪಾಸಿಟಿವ್ ಸೆಂಟೆನ್ಸ್ಗೆ ಯಾವ ರೀತಿಯಾಗಿ ನೆಗೆಟಿವ್ ಟ್ಯಾಗನ್ನು ಹಚ್ಚಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ನೋಡಿ, ಇದರ ಒಂದು ಸ್ಟ್ರಕ್ಚರ್ ಬಂದ್ಬಿಟ್ಟು ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ರೊನೌನ್ ಕ್ವಶನ್ ಮಾರ್ಕ್. ಸೊ ಇದನ್ನು ನಾವು ಫಾಲೋ ಮಾಡಬೇಕು. ಸೊ ಕಾಮ ಕೊಟ್ಕೊಳ್ಬೇಕು ಕ್ವಶನ್ ಟ್ಯಾಗ್ ಬರೆಯುವಾಗ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ನೋಡ್ತೀವಿ, ಇಲ್ಲಿ ವಾಸ್ ಇದೆ. ಸೊ ಇದನ್ನು ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗನ್ನು ಮಾಡಬೇಕು. ನಾಟ್ ಇದನ್ನು ಶಾರ್ಟ್ ಫಾರ್ಮಲ್ಲಿ ವಾಸಂಟ್ ಅಂತ ಮಾಡ್ತೀವಿ. ಸೊ ಪ್ರೊನೌನ್ ನೋಡ್ತೀವಿ, ಸಬ್ಜೆಕ್ಟ್ ಜಾಗದಲ್ಲಿ ಇರ್ತಕ್ಕಂಥ ಪ್ರೊನೌನ್ ಆಲ್ರೆಡಿ ಪ್ರೊನೌನ್ ಇದೆ ಸಬ್ಜೆಕ್ಟ್ ಜಾಗದಲ್ಲಿ. ಸೊ ಅದನ್ನು ನಾವು ವಾಸಂಟ್ ಹಿ ಅಂತ ಮಾಡ್ತೀವಿ. ಕ್ವಶನ್ ಮಾರ್ಕ್ ಮಾಡಿ ವಾಸಂಟ್ ಹಿ ಅಂತ ಹೇಳಿ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಮಾಡ್ಬೋದು. ಸೆಂಟೆನ್ಸು ನೆಗೆಟಿವ್ ಆಗಿದ್ದಾಗ ಪಾಸಿಟಿವ್ ಟ್ಯಾಗನ್ನು ಹಚ್ತೀವಿ. ಸೊ ಈ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಏನಾದರೂ ಪಾಸಿಟಿವ್ ಆಗಿತ್ತಂದ್ರೆ ನೆಗೆಟಿವ್ ಟ್ಯಾಗ್ ಕ್ವಶನನ್ನು ಮಾಡ್ತೀವಿ ಅನ್ನುವಂಥದ್ದು. ಒಂದು ಇಂಗ್ಲೀಷ್ ಸೆಂಟೆನ್ಸನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಯಾವ ರೀತಿಯಾಗಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ನೋಡಿ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಗುರುತಿಸ್ಕೊಳ್ಬೇಕಂದ್ರೆ ಸಬ್ಜೆಕ್ಟ್ ವರ್ಬ್ ಅನ್ನಾಗಿ ಇದನ್ನು ವಿಭಾಗಿಸ್ಕೊಳ್ಬೇಕು. ವರ್ಬ್ ಪ್ಲೇಯಿಂಗ್ ಅನ್ನುವಂಥದ್ದು ಸೊ ಇಲ್ಲಿ ವರ್ಬ್ ಆಗುತ್ತೆ, ಕ್ರಿಕೆಟ್ ಎಸ್ಟರ್ಡೇ ಅನ್ನುವಂಥದ್ದು ಆಬ್ಜೆಕ್ಟ್ ಆಗುತ್ತೆ ಅಂತ ಹೇಳಿ ಇದನ್ನು ಭಾಗಿಸ್ಕೊಂಡ್ವಿ. ಸೊ ಹಾಗೆ ಇದನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಕನ್ನಡದ ವರ್ಡನ್ನು ಇದರಿಂದ ಶಬ್ದವನ್ನು ಇದರಿಂದ ನಾವು ತೆಗೆದುಕೊಳ್ತೇವೆ. ಸೊ ಇದ್ರ ಮೀನಿಂಗನ್ನು ಹೊರ ತೆಗೆದುಕೊಳ್ತೀವಿ. ದೇ ಅಂದರೆ ಅವರು, ವರ್ ಪ್ಲೇಯಿಂಗ್. ಸೊ ಈ ವರ್ ಪ್ಲೇಯಿಂಗ್ ಅನ್ನೋದಂಥ ಪ್ರತ್ಯಯಗಳನ್ನು ಕೊನೆಗೆ ಈ ವರ್ಬನ್ನು ಯಾವ ರೀತಿಯಾಗಿ ಹಚ್ಚಬೇಕು ಎಂಡ್ ಅಂತ ಕೊಡ್ತೀನಿ. ಸೊ ಪ್ಲೇನ್ ಆಗಿ ಗೊತ್ತಿದ್ರೆ ಸಾಕು. ಆಡು. ಸೊ ಕ್ರಿಕೆಟ್ ಅಂತ. ಸೊ ಎಸ್ಟರ್ಡೇಗೆ ನಿನ್ನೆ. ಸೊ ಈ ರೀತಿಯಾಗಿ ಅವುಗಳ ಒಂದು ಮೀನಿಂಗನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಆ್ಯಸ್ ಇಟ್ ಈಸ್ ಹೊರ ತೆಗೆದುಕೊಂಡ್ವಿ. ಸೊ ನೋಡಿ, ಈಗ ನಾವು ಕನ್ನಡದ ವಾಕ್ಯವನ್ನಾಗಿ ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಇದೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕೊನೆಗೆ ಯಾವಾಗಲೂ ವರ್ಬ್ ಬರುತ್ತೆ ಅನ್ನುವಂಥದ್ದು ಕನ್ನಡದಲ್ಲಿ. ಸೊ ಇದನ್ನು ನಾವು ಕನ್ನಡದ ವಾಕ್ಯವನ್ನಾಗಿ ಮಾಡ್ತೀವಿ. ಸೊ ಸಬ್ಜೆಕ್ಟ್ ನೋಡ್ತೀವಿ ಅವರು, ಸೊ ಅದನ್ನು ಬರಿತೀವಿ ಅವರು. ಆಬ್ಜೆಕ್ಟ್ ನೋಡ್ತೀವಿ, ಏನಿದೆ ಆಬ್ಜೆಕ್ಟ್ ಬಂದ್ಬಿಟ್ಟು ಕ್ರಿಕೆಟ್ ಎಸ್ಟರ್ಡೇ ಅಂತಿದೆ. ಸೊ ಎಸ್ಟರ್ಡೇ ಈ ಟೈಮ್ ಇಂಡಿಕೇಟ್ ಮಾಡುವಂಥ ವರ್ಡನ್ನು ಮೊದಲಿಗೆ ತಗೊಳ್ತೀವಿ. ನಿನ್ನೆ ಏನನ್ನ ಕ್ರಿಕೆಟ್, ನಿನ್ನೆ ಕ್ರಿಕೆಟ್, ಅವರ ನಿನ್ನೆ ಕ್ರಿಕೆಟ್. ವರ್ಬ್ ಬಂದ್ಬಿಟ್ಟು ವರ್ ಪ್ಲೇಯಿಂಗ್ ಆಡು. ಸೊ ಇದು ಏನಾಗಬೇಕು ಅಂತಂದರೆ ದೇ ಬಂದಾಗ ಯಾವ ರೀತಿ ಎಂಡ್ ಆಗಬೇಕು ಅಂದರೆ ಆಡುತ್ತಿದ್ದರು ಅಂಥೇಳಿ ಎಂಡ್ ಆಗಬೇಕು. ಸೊ ಈ ರೀತಿಯಾಗಿ ಆಡುತ್ತಿದ್ದರು ಅಂದರೆ ಈಗ ಗೊತ್ತಾಯಿತು. ವರ್ ಫ್ಲೈಯಿಂಗ್ ಅಂದ್ರೆ ಆಡುತ್ತಿದ್ದರು ಅಂಥೇಳಿ ನಿಮಗೆ ಕನ್ಫರ್ಮ್ ಆಯಿತು. ಸೊ ಈ ರೀತಿಯಾಗಿ ನಾವೇನು ಮಾಡೋದಪ್ಪ ಅಂತಂದರೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ವಾಕ್ಯಗಳನ್ನು ಟ್ರಾನ್ಸ್ಲೇಷನ್ ಮಾಡಬಹುದು. ಕಂಟಿನ್ಯೂಸ್ ಟೆನ್ಸ್ ಕುರಿತು ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಟ್ರಿಕ್ಸ್ ಆಗಿರ್ಬೋದು, ವೇ ಆಗಿರ್ಬೋದು, ನಿಮ್ಗೇನಾದರೂ ಈಸಿ ಅನಿಸಿದರೆ ಸುಲಭವಾಗಿ ನಿಮಗೆ ಈ ಒಂದು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅರ್ಥ ಆಗಿದ್ರೆ ಈ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತೇನೆ. ಅದ್ರ ಜೊತೆಗೇನೆ ನೀವು ನಮ್ಮ ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಲ್ ಎನ್ನುವಂತಹ ಒಂದು ಆಪ್ಷನ್ನ ಚೂಸ್ ಮಾಡೋದ್ರ ಮೂಲಕ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಅಂತ ಹೇಳ್ತೇನೆ. ಹಾಗೆಯೇ ನೀವು ಯೂಟ್ಯೂಬಲ್ಲಿ ಹೋಗಿ FEEBE ಈಸಿ ಲ್ಯಾಬ್ ಇಲ್ಲಿ ಮೇಲೆ ಕಾಣ್ತಕ್ಕಂತಹ ಒಂದು ಲಿಂಕನ್ನು ನೀವು FEEBE ಈಸಿ ಲ್ಯಾಬ್ ಅಂತೇಳಿ ಯೂಟ್ಯೂಬಲ್ಲಿ ನೀವೇನಾದರೂ ಸರ್ಚ್ ಮಾಡಿದ್ರಿ ಅಂತಂದರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯವಾಗ್ತವೆ ಅನ್ನುವಂಥದ್ದು. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ನಮಸ್ಕಾರ.